ಸಾನ್ಯಾ ಅಯ್ಯರ್ ಇದೀಗ ಗೌರಿ ಸಿನಿಮಾದ ಮೂಲಕ ಪ್ರೇಕ್ಷಕರನ್ನ ರಂಜಿಸಕ್ಕೆ ಬರ್ತಾ ಇದ್ದಾರೆ. ಸೊ ಸದ್ಯಕ್ಕೆ ಸಿನಿಮಾದ ಸಾಂಗ್ ಒಂದು ರಿಲೀಸ್ ಆಗಿದೆ. ಹಾಡಿನ ಬಗ್ಗೆ, ಸಿನಿಮಾದ ಬಗ್ಗೆ ಸಾನ್ಯಾ ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಸಾನ್ಯಾ, ಮೊದಲಿಗೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಬಿಗ್ ಬಾಸ್ ನಂತರ ನಿಮ್ಮನ್ನು ತುಂಬ ಜನ ಯಾವ ರೀತಿಯಲ್ಲಿ ನೋಡಬಹುದು ಅನ್ನೋದು ಎಕ್ಸ್ಪೆಕ್ಟೇಷನಲ್ಲಿದ್ದರು. ಅದನ್ನು ಇವತ್ತು ಕಂಪ್ಲೀಟ್ ಮಾಡಿದ್ದೀರಾ. ಒಂದು ಲಿರಿಕಲ್ ಸಾಂಗ್ ರಿಲೀಸ್ ಆಗಿದೆ. ಒಂದೆರಡು ಹುಕ್ ಸ್ಟೆಪ್ಪಲ್ಲಿ ಹೈಲೈಟ್ ಆಗಿದ್ದೀರಾ. ಏನಂತೀರಾ ಹಾಡಿ? ಇಡೀ ಸಿನಿಮಾದ ಆಲ್ಬಮ್ನಲ್ಲಿ ಇದು ನನ್ನ ಮೋಸ್ಟ್ ಫೇವ್ರೆಟ್ ಸಾಂಗ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಆ್ಯಂಡ್ ಇಂದ್ರಜಿತ್ ಸರ್ ತುಂಬ ಹಿಟ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಇದು ನನ್ನ ಟಾಪ್ 3 ಬರುವಂಥ ಫೇವ್ರೆಟ್ ಸಾಂಗ್. ಮೊದಲನೇದು ಎಂದೋ ಕಂಡ ಕನಸು, ಆಮೇಲೆ ಹುಡುಗಿ, ಆಮೇಲೆ ಟೈಮ್ ಬರುತ್ತೆ, ಚಂದನ್ ಶೆಟ್ಟಿ ಅವ್ರು ಹಾಡಿರೋದು. ಅದ್ಭುತವಾಗಿದೆ, ಪೆಪ್ಪಿ ಆಗಿದೆ. ಎಲ್ಲರೂ ಕೂಡ ಮೋಟಿವೇಟ್ ಆಗುವಂಥ ಸಾಂಗ್. ಇದಕ್ಕೆ ಒಂದು ಬರೀ ಯೂತ್ಗೆ ಮಾತ್ರ ಅಂತ ಇಲ್ಲ, ಯಾವುದೇ ವಯಸ್ಸಿನವರಾಗಲಿ ಇದನ್ನು ಕೇಳಿದ್ರು ಕೂಡ ನಾನು ಏನಾದರೂ ಒಂದು ಮಾಡಲೇಬೇಕು ಅಂತ ಅನಿಸೋವಂಥ ಸಾಂಗ್ ಇದು. ಈ ಒಂದು ಹಾಡಿಗಾಗಿ, ಈ ಕ್ಷಣಕ್ಕಾಗಿ ಸಾನ್ಯಾ ಕಾಯ್ತಾ ಇದ್ರ ಟೈಮ್ ಬರುತ್ತೆ ಅಂತ? ನನಗೆ ಟೈಮ್ ಆಲ್ರೆಡಿ ಬಂದಿದೆ. ಯಾವತ್ತೂ ಇಂದ್ರಜಿತ್ ಸರು ತಮ್ಮ ಕಾಂಟ್ರಾಕ್ಟನ್ನು ಎತ್ಕೊಂಡು ಸಾನ್ಯಾ ಪ್ಲೀಸ್ ಬಿ ಅ ಪಾರ್ಟ್ ಆಫ್ ದಿಸ್ ಮೂವಿ ಅಂತ ಹೇಳಿದ್ರು. ಆ್ಯಂಡ್ ನನಗೆ ಯಾವತ್ತೂ ಅವರ ಪ್ಲೀಸ್ ಅಂತ ವರ್ಡ್ನೇ ಯೂಸ್ ಮಾಡಲೇಬೇಕಾಗಿರಲಿಲ್ಲ. ಬಿಕಾಸ್ ನನಗೆ ಅವಾಗ ಗೊತ್ತಾಯಿತು, ಸರ್ ಇದು ನನ್ನ ಟೈಮ್ ಸರ್, ಲೈಕ್ ನೀವು ತಂದಿರೋ ಪ್ರಾಜೆಕ್ಟ್ ನನ್ನ ಟೈಮ್ ಬಂದಿದೆ ಅಂತ ನನಗೆ ನಂಬಿಕೆ ಇದೆ. ಯಾಕಂದರೆ ಅಷ್ಟು ಒಳ್ಳೆ ಕತೆ ನಾನೇನಾದರೂ ನಿರಾಕರಿಸಿದ್ರೆ ನಾನು ಫೂಲ್ ಆಗ್ತೀನಿ ಅಂತ ಗೊತ್ತಾಗಿತ್ತು ನನಗೆ ಅವಾಗ. ಸೊ ಆವಾಗ ನನ್ನ ಟೈಮ್ ಬಂತು. ಆ್ಯಂಡ್ ಇವಾಗಲೂ ನನ್ನ ಟೈಮ್ ಚಾಲಿಯಲ್ಲೇ ಇದೆ. ಟೈಮ್ ಬರುತ್ತೆ, 2 ಲೈನ್ ಹಾಡ್ಬೋದಾ? ಹುಕ್ ಲೈನ್. ಟೈಮ್ ಬರುತ್ತೆ, ನಮಗೂ ಟೈಮ್ ಬರುತ್ತೆ, ನಮಗೂ ಒಳ್ಳೆ ದಿನ ಬಂದೇ ಬರುತ್ತೆ. ಟೈಮ್ ಬರುತ್ತೆ, ನಮಗೂ ಟೈಮ್ ಬರುತ್ತೆ, ನಮಗೂ ಒಳ್ಳೆ ದಿನ ಬಂದೇ ಬರುತ್ತೆ. ಖಂಡಿತ ಬರಲಿ. ಸೊ ಗೌರಿ ಸಿನಿಮಾ ನೋಡಿದರೆ ಪಕ್ಕಾ ಒಂದು ಮಾಸ್ ಸಿನಿಮಾದ ರೀತಿ ಇದೆ. ಮಾಸ್ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಏನು? ಗೌರಿ ನೀವಾ ಸಮರ್ಜಿತ? ಮಾಸ್ ಸಿನಿಮಾ ಅಂತ ನೀವು ಹೇಳ್ತಾ ಇದ್ದೀರಾ, ಆದರೆ ನಾನು ಹೇಳ್ತೀನಿ, ಒಂದು ಮಸಾಲೆ ಡಬ್ಬಿ ತೆಗೆದ್ರೆ ಅದರಲ್ಲಿ ನಿಮ್ಗೆ ಏನೇನೆಲ್ಲ ಕಾಣಿಸುತ್ತೆ ಆ ಎಲ್ಲ ಭಾವನೆಗಳು ಗೌರಿ ಸಿನಿಮಾದಲ್ಲಿ ಪ್ಯಾಕೇಜ್ಡ್ ಆಗಿದೆ. ಸೊ ಬರೀ ಕೇವಲ ಮಾಸ್ ಸಿನಿಮಾ ಅಲ್ಲ, ಇಟ್ ಹ್ಯಾಸ್ ಅ ಲಾಟ್ ಆಫ್ ಥಿಂಗ್ಸ್ ಇನ್ ಇಟ್. ಮುಂದೆ ಹೋಗ್ತಾ ಪ್ರಾಬಬ್ಲಿ ಇನ್ನೂ ಒಂದಷ್ಟು ಸಾಂಗ್ಸ್ಗಳು ಬಿಡುಗಡೆ ಆಗ್ತಾ ನಿಮಗೆ ತಿಳಿಸ್ತಾ ಹೋಗುತ್ತೆ ಅನಿಸುತ್ತೆ. ಸಾಂಗ್ಸ್ ಮೂಲಕನೇ ಕತೆ ಯಾವ ಥರ ಇದೆ ಅಂತ. ಆ್ಯಂಡ್ ಐ ಆಮ್ ಮೋರ್ ದೆನ್ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಮೂವಿ. ಏನಂತ ಹೇಳೋದು, ಅದನ್ನೇ ಹೇಳಿದ್ನಲ್ಲ, ನನ್ನ ನನಸಾಗಿದ್ದಂಥ ಮೂವಿ ಇದು. ಸೊ ಸೊ ಗೌರಿ ಸಿನಿಮಾದಲ್ಲಿ ಯಾವ ಪಾತ್ರ ಅಂತೆಲ್ಲ, ಬಟ್ ಇದೇ ಮಾಡ್ ಲುಕ್ ಇರುತ್ತಾ ಅಥವಾ ವಿಲೇಜ್ ಟ್ರಾನ್ಸ್ಫಾರ್ಮೇಷನ್ ಏನಂತ? ಪಾತ್ರದ ಬಗ್ಗೆ ನಾನು ಹೇಳೋಕ್ಕೆ ಆಗಿಲ್ಲ. ಅದು ನನ್ನ ಬಾಯಿಗೆ ಬೀಗ ಹಾಕಿದೆ ಸದ್ಯಕ್ಕೆ. ಬಟ್ ಏನು ಹೇಳ್ಬೋದು ಅಂದರೆ, ಹೀರೋಗೆ ಎಷ್ಟು ತೂಕ ಇದೆ ಕ್ಯಾರೆಕ್ಟರ್ ವೈಸ್, ಹೀರೋಯಿನ್ಗೂ ಕೂಡ ಅಷ್ಟೇ ಲೇಯರ್ಸ್ ಇದೆ ಆ್ಯಂಡ್ ಅಷ್ಟೇ ಸ್ಕೋಪ್ ಇದೆ. ಸೊ ಅದು ನನಗೆ ಇಂಪಾರ್ಟೆಂಟ್ ಆಗಿತ್ತು. ನಾನು ಒಂದು ಮೂವಿ ಮಾಡಬೇಕಾದ್ರೆ ಸರ್ ಅದನ್ನು ಅದ್ಭುತವಾಗಿ ಕಥೆಯಲ್ಲಿ ಬರೆದಿದ್ದಾರೆ. ಥ್ಯಾಂಕ್ಸ್ ಟು ಹಿಮ್. ಸಮರ್ಜಿತ ಹೈಟನ್ನು ಯಾವ ಥರ ಬ್ಯಾಲೆನ್ಸ್ ಮಾಡಿದ್ರಿ? ಅಯ್ಯಯ್ಯೋ, ನಾನು ಹೀಲ್ಸ್ ಹಾಕ್ಕೊಂಡ್ರು ಅವ್ರ ಹೈಟಿಗೆ ಬರಲ್ಲ. ಈಸ್ ವೆರಿ ಟಾಲ್. ಆ್ಯಂಡ್ ಹೀಗೆ ಶೂಟಿಂಗ್ ಮಧ್ಯದಲ್ಲಿ ನಾವು ಇದೆಲ್ಲ ಅದೇ ಸ್ಟೂಲ್ಸ್ ಎಲ್ಲ ಇಡಬೇಕಾಗಿತ್ತು. ಕೆಲವೊಂದು ಶಾರ್ಟ್ಸ್ಗೆ ಸ್ಟೂಲ್ ಮೇಲೆ ನಿಂತು ಫೋಟೋ ಶೂಟ್ಸ್ ಎಲ್ಲ ಮಾಡಬೇಕಾದ್ರೆ ನಾನು ಹೀಲ್ಸ್ ಹಾಕ್ಕೊಂಡು ಕೂಡ ಅವ್ರ ಲೆವೆಲಿಗೆ ಮ್ಯಾಚ್ ಆಗೋಕ್ಕಾಗಲ್ಲ. ಅವಾಗ ನಾನು ಹೀಲ್ಸ್ ಹಾಕ್ಕೊಂಡು ಅದ್ರ ಮೇಲೆ ಸ್ಟೂಲ್ ಇಟ್ಕೊಂಡು ಸ್ಟೂಲ್ ಮೇಲೆ ಹೀಲ್ಸ್ ಹಾಕ್ಕೊಂಡು ನಿಂತ್ಕೋಬೇಕಾಗಿತ್ತು ನಾನು. ಕಷ್ಟ. ಅಷ್ಟೊಂದು ಉದ್ದ ಆದರೆ ನಾವೆಲ್ಲ ಎಲ್ಲಿಗೆ ಹೋಗೋಣ, ಇಷ್ಟಿಷ್ಟೇ ಇದ್ದೀವಿ. ಐಶ್ವರ್ಯ ಸಿನಿಮಾದ ಮೂಲಕ ದೀಪಿಕಾ ಪಡ್ಕೊನೆ ಬಾಲಿವುಡ್ಗೂ ಎಂಟ್ರಿ ಆದರು. ಸಾನ್ಯಾ ಗೌರಿ ಆದಮೇಲೆ ಬಾಲಿವುಡ್ಗೆ ಎಂಟ್ರಿ ಆಗ್ತಾರಾ? ನನ್ನ ಪ್ರಕಾರ ಬಾಲಿವುಡ್ಡು, ಸ್ಯಾಂಡಲ್ವುಡ್ಡು, ಟಾಲಿವುಡ್ಡು, ಕಾಲಿವುಡ್ಡು ಅನ್ನೋ ಬೌಂಡ್ರಿ ಇವಾಗ ನಾವೇ ಬ್ರೇಕ್ ಮಾಡಿಬಿಟ್ಟಿದ್ದೀವಿ. ಯಾಕಂದರೆ ನಮ್ಮ ಸೌತ್ ಮೂವೀಸ್ ಏನಿದೆ ಇವತ್ತು, ಇಟ್ ಈಸ್ ಮೋರ್ ದ್ಯಾನ್ ಬಿಗ್. ಸೊ ಇವಾಗ ಬೌಂಡ್ರೀಸ್ ಎಲ್ಲ ಯಾವುದೂ ಇಲ್ಲ ಆ್ಯಂಡ್ ನನಗೆ ಎಸ್ಪೆಷಲಿ ನಟಿಯಾಗಿ ಎಲ್ಲಿ ಅವಕಾಶಗಳು ಸಿಗುತ್ತೋ ಆ್ಯಂಡ್ ಎಲ್ಲಿ ನನಗೆ ಕತೆಗಳು ಒಪ್ಪಿಗೆ ಆಗುತ್ತೋ ಅಲ್ಲಿ ಹೋಗ್ತೀನಿ. ನನಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ. ನನಗೆ ಅನ್ನ ಯಾರು ಹಾಕ್ತಾರೆ ಅವ್ರಿಗೆ ನಾವು ಯಾವತ್ತೂ ಕೃತಜ್ಞತೆನ ಅರ್ಪಿಸ್ತೀವಿ. ಬಟ್ ಏನೇ ಆದ್ರೂ ನಮಗೆ ನಮ್ಮ ಮನೆ ಕರ್ನಾಟಕ. ಸೊ ಯಾವಾಗಲೂ ಪ್ರಾಮುಖ್ಯತೆ ಕನ್ನಡ ಮೂವೀಸ್ಗೆ ಇರುತ್ತೆ. ರೂಪೇಶ್ ಶೆಟ್ಟಿಗೆ ಏನಂದರು ಗೌರಿ ಸಿನಿಮಾಕ್ಕೆ? ರೂಪೇಶ್ ಶೆಟ್ಟಿ ಪಾಪ, ರೂಪಿ ಈಸ್ ವೆರಿ ಸಪೋರ್ಟಿವ್. ಅವ್ರದ್ದು ಕೂಡ ಅಧಿಪತ್ರ ಅನ್ನೋ ಚಿತ್ರದ ಟ್ರೈಲರ್ ಇವತ್ತು ರಿಲೀಸ್ ಆಗಿದೆ. ಸೊ ನೀವೆಲ್ಲರೂ ಹೋಗಿ ದಯವಿಟ್ಟು ನೋಡಿ. ಆ್ಯಂಡ್ ಈಸ್ ಅ ವೆರಿ ಗುಡ್ ಸಪೋರ್ಟರ್, ವೆರಿ ಕ್ಲೋಸ್ ಫ್ರೆಂಡ್, ವೆರಿ ಗ್ರೇಟ್ಫುಲ್ ಟು ಹ್ಯಾವ್ ಹಿಮ್.
ನಿಮ್ಮ ಸಿನಿಮಾದ ಬಗ್ಗೆ ಆಗಲಿ ನಿಮ್ಮ ಪಾತ್ರದ ಬಗ್ಗೆ ನೀವೇನಾದರೂ ಶೇರ್ ಮಾಡಿದ್ದೀರಾ, ಜೊತೆಗೆ ಈ ಸಾಂಗ್ ಬಗ್ಗೆ ಏನಾದರೂ ಡಿಸ್ಕಷನ್ ಮಾಡಿದ್ರಾ ರೂಪೇಶ್ ಜೊತೆ? ರೂಪೇಶ್ ಜೊತೆ ಅದೇ ಅವ್ರಿಗೂ ಗೊತ್ತಿತ್ತು ಸಾಂಗ್ಸ್ ಬಹಳ ಇದೆ ಮೂವಿಲಿ ಅಂತ, ಆ್ಯಂಡ್ ಹಿ ವಾಸ್ ಆಲ್ಸೋ ವೆಯ್ಟಿಂಗ್. ಅವ್ರಿಗೂ ನಾವು ಸ್ನೀಕ್ ಪೀಕ್ ಕೊಟ್ಟಿಲ್ಲ. ಐ ವಾಸ್ ಲೈಕ್ ಇಲ್ಲ ಇರು, ನಿಂಗೆ ಗೊತ್ತಾಗುತ್ತೆ, ಸಾಂಗ್ ಬರುತ್ತೆ ಆವಾಗಲೇ ಗೊತ್ತಾಗುತ್ತೆ ಅಂತ. ಸೊ ಪಾಪ ಅವರು ಕಾದು ಇವತ್ತು ಕೇಳಿಸ್ಕೊಂಡು ಅವ್ರ ವಿಶಸ್ ಕೂಡ ತಿಳಿಸಿದ್ದಾರೆ. ಸೊ ಯಾವುದೇ ಪ್ರೋಗ್ರಾಮ್ ಇರಲಿ, ಸಾನಿಯಾ ಇದ್ದರೆ ನಿಮ್ಮ ತಾಯಿ ಕೂಡ ಇದ್ದೇ ಇರ್ತಾರೆ. ಸೊ ನಿಮ್ಮ ತಾಯಿ ಸಪೋರ್ಟ್ ಹೆಂಗಿದೆ ನಿಮಗೆ? ನನ್ನ ತಾಯಿನೇ ನನ್ನ ಬೆನ್ನೆಲುಬು. ನನ್ನ ತಾಯಿ ಇಲ್ದಿರ ನಾನು ಏನು ಅಂದರೆ ನನಗೇನು ಮಾಡೋಕ್ಕೆ ಆಗಲ್ಲ, ನನ್ನ ಕೈಕಾಲೇ ಆಡಲ್ಲ. ಏನು ಅವ್ರ ಬಗ್ಗೆ ಹೇಳಬೇಕು ಅಂದರೆ ಪದಗಳೇ ಇಲ್ಲ, ಅದು ನಾನು ಹುಟ್ಟಾಕಬೇಕೇನೋ ಪದಗಳನ್ನ. ಸೊ ಜಸ್ಟ್ ಮನದಾಳದಿಂದ ಕೃತಜ್ಞತೆ ಅವ್ರಿಗೆ. ಆ್ಯಂಡ್ ನನಗಿನ್ನು ಎಷ್ಟು ಜನ್ಮ ಇದ್ರೂ ಅವರೇ ನನ್ನ ತಾಯಿ ಆಗಿರಬೇಕು. ಒಂದೇ ಒಂದು ಜನ್ಮದಲ್ಲಿ ಮಾತ್ರ ನಾನು ಅವರ ತಾಯಿ ಆಗಿರಬೇಕು. ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ಏನೇನೆಲ್ಲ ಸಿಗಲಿಲ್ವಲ್ಲ, ನಾನು ಅದನ್ನೆಲ್ಲ ಪೂರೈಸಬೇಕು ಅಂತ ಆಸೆ. ಕೊನೆಯದಾಗಿ ಈ ಸಿನಿಮಾ ಕತೆ ಒಪ್ಕೊಳ್ಳೋಕ್ಕೆ ಸಾನಿಯಾ ರೀಸನ್ ಏನು ಅಂತ, ಈ ಸಿನಿಮಾ ನಾನು ಮಾಡಬೇಕು, ಆ್ಯಕ್ಟ್ ಮಾಡಬೇಕು ಅನ್ನೋಕ್ಕೆ ರೀಸನ್ ಏನು? ಇಂದ್ರಜಿತ್ ಸರ್ ಅವರೇ ನಿರ್ದೇಶನ ಮಾಡ್ತಾ ಇರೋದು, ಇದಕ್ಕಿಂತ ದೊಡ್ಡ ರೀಸನ್ ಬೇಕಾ? ಯಾಕಂದರೆ ಸರ್ ಈಸ್ ನೋನ್ ಆಸ್ ಅ ಸ್ಟಾರ್ ಡೈರೆಕ್ಟರ್, ಆ್ಯಂಡ್ ಮೋರ್ ದೆನ್ ದ್ಯಾಟ್ ಅವ್ರ ಕತೆಗಳು ತುಂಬ ಚೆನ್ನಾಗಿರುತ್ತೆ, ಅವ್ರ ಹಾಡುಗಳು ಅದ್ಭುತವಾಗಿರುತ್ತೆ, ನಟ ನಟಿಯರಿಗೆ ಅವರು ಒಂದು ವೇದಿಕೆನ ಸೃಷ್ಟಿಸ್ಕೊಡ್ತಾರೆ. ಸೊ ಇದಕ್ಕಿಂತ ದೊಡ್ಡ ರೀಸನ್ ನನಗೆ ಬೇಡವೇ ಆಗಿರಲಿಲ್ಲ. ಜಸ್ಟ್ ಕಣ್ಣು ಮುಚ್ಕೊಂಡು ಒಪ್ಕೊಂಡೆ ಅಷ್ಟೇ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇದಿಷ್ಟು ಸಾನಿಯಾ ಅಯ್ಯರ್ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸುಚಿತ್ ಜೊತೆ ದೀಪಿಕಾ, ವಿಸ್ತಾರ ನ್ಯೂಸ್, ಬೆಂಗಳೂರು.